ನಮಗೆ ವಿಜೇಂದ್ರನ ಹೇಳಿರ್ತಕ್ಕಂಥದ್ದು ಒಂದೇ ಮಾತು, 3 ತಿಂಗಳು ಮನೆನ ಮರ್ತು ಬಿಡ್ಬೇಕು ನೀವು ಅಂತೇಳಿ. ಅವ್ರ ಮೆಟ್ಲತ್ತ ಸ್ಟೈಲ್ ಇರ್ಬೋದು, ಅವ್ರು ಬಂದು ಜನಗಳ ಮಧ್ಯದೆಲ್ಲ ವಿಶ್ ಮಾಡೋದು ಮತ್ತು ಕೈ ಮುಗಿಯೋದೆಲ್ಲ ನೋಡಿದರೆ ಸರ್, ಯಡಿಯೂರಪ್ಪ ಅಂದ್ರೇ ಆ ಒಂದು ಮಾಸ್, ಆ ಹೆಸರಲ್ಲೇ ಅದೊಂದು ಮಾಸ್ ಇದೆ. ಯಡಿಯೂರಪ್ಪನವ್ರು ಬರ್ತಾರೆ ಅಂತ ಹೇಳಿದರೆ ಸರ್, ಆಟೋಮೆಟಿಕ್ಕಾಗಿ ಆ ಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತದೆ. ಅಪ್ಪನಲ್ಲಿರ್ತಕ್ಕಂಥ ಗುಣಗಳನ್ನ ವಿಜೇಂದ್ರನ ಮೈಗೂಡಿಸ್ಕೊಂಡಿದೆ. ನಮ್ಮೆಲ್ಲರ ಮುಂದೆ ಆಯ್ಕೆ ಇರೋದು ಒಂದೇ, ಸಂಸತ್ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕೊಟ್ಟು ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಯಡಿಯೂರಪ್ಪ ಅಂದ್ರೇ ಆ ಒಂದು ಮಾಸ್, ಆ ಹೆಸರಲ್ಲೇ ಅದೊಂದು ಮಾಸ್ ಇದೆ ಸರ್. ಯಾಕೆಂದರೆ ನಿಮ್ಗೆ ಎಲ್ಲಿ ಅಂತ ನೀವು ಒಂದು ನೋಡಿ ಸರ್, ನಾನು ಹೇಳ್ತೀನಿ ನಿಮಗೆ, ಯಡಿಯೂರಪ್ಪನವ್ರು ಬರ್ತಾರೆ ಅಂತ ಹೇಳಿದರೆ ಸರ್, ಆಟೋಮೆಟಿಕ್ಕಾಗಿ ಆ ಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತದೆ ಸರ್. ನನಗೆ ಆಶ್ಚರ್ಯ ಸರ್, ಯಡಿಯೂರಪ್ಪನವ್ರು ಕಾರ್ಯಕ್ರಮ ಮಾಡಿದಾಗ ನಂಗೆ ತುಂಬ ಶಾರ್ಟ್ ಟೈಮು, ಯಡಿಯೂರಪ್ಪನವ್ರು ಬರ್ತಾರೆ ಅಂತೇಳಿ ಸರ್ ಕಾರ್ಯಕ್ರಮ ಆಗಿ ಸರ್, ನಾನು ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ವಾಲಂಟಿಯರ್ಸ್ ಸರ್, ಒಬ್ಬರನ್ನೂ ಹಣ ಕೊಡೋದಾಗಲಿ ಗಾಡಿ ಕೊಡೋದು ನಾವೇನೂ ಮಾಡಿಲ್ಲ. ಅಷ್ಟು ಜನ ವಾಲಂಟಿಯರ್ಸ್ ಬಂದರು, 20,000 ಜನ. ಯಡಿಯೂರಪ್ಪನವರು ಡೋರು ತೆಗಿಯೋಕ್ಕಾಗ್ತಾಯಿಲ್ಲ ಸರ್, ಅಷ್ಟು ಜನ. ಯಡಿಯೂರಪ್ಪನವ್ರು ನನಗೆ ತುಂಬ ಅಂದರೆ ತುಂಬ ಸಂತೋಷಪಟ್ಟರು ಸರ್ ಯಡಿಯೂರಪ್ಪನವರು. ಮತ್ತು ನಮ್ಮ ಭಾಗದಲ್ಲಿ ಯಡಿಯೂರಪ್ಪ ಸಾಹೇಬ್ರಿಗೆ ಅಭಿಮಾನಿಗಳು ತುಂಬ ಇದ್ದಾರೆ ಸರ್ ಆ ಭಾಗದಲ್ಲಿ. ಮತ್ತು ಸರ್ ಅವ್ರದ್ದು ಆ ನೇಚರೇ ಆ ರೀತಿ ಇದೆ ಸರ್. ಆ ಒಂದು ಅವ್ರ ಖಡಕ್, ಅವ್ರು ಏನಾದ್ರು ಹೇಳಿದರೆ ಕಡ್ಡಿ ತುಂಡಾದಂಗೆ ಆ ಥರ ಇದೆ. ಬಟ್ ಆ ನೇಚರನ್ನ ಇಷ್ಟಪಡ್ತಾರೆ ಸರ್. ಮತ್ತು ಅವರಲ್ಲಿ ಆ ಜನನ ಅದು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ ಸರ್, ಖಂಡಿತವಾಗ್ಲೂ. ಸರ್ ಇಲ್ಲಿಗೆ ಒಂದು ವಿಶೇಷನ ನಾನು ಅವರಲ್ಲಿ ನೋಡಿದೆ, ಅಪ್ಪನಲ್ಲಿರ್ತಕ್ಕಂಥ ಗುಣಗಳನ್ನ ವಿಜೇಂದ್ರನ ಮೈಗೂಡಿಸ್ಕೊಂಡಿದ್ದಾರೆ. ಶಿಸ್ತಿರ್ಬೋದು, ಪಾರ್ಟಿ ಸಂಘಟನೆ ವಿಚಾರದಲ್ಲಿರ್ಬೋದು, ಜವಾಬ್ದಾರಿ ಇರ್ಬೋದು, ತಂದೆಯವರಲ್ಲಿ ಮತ್ತು ಪ್ರತಿಯೊಂದು ತಂದೆಯವರು ಇದನ್ನು ಅವರು ಆಗಾಗ ನೆನೆಸ್ಕೊತಿರ್ತಾರೆ. ಅಪ್ಪನಲ್ಲಿರ್ತಕ್ಕಂಥ ಶಿಸ್ತು, ಅವ್ರು ಬೆಳಗ್ಗೆ ಹೇಳ್ತಕ್ಕಂಥದ್ದು, ಮತ್ತು ಅವರು ಯಾವುದಾದ್ರು ಸಭೆಯಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರು ಯಾರೇ ಭಾಷಣ ಮಾಡಬೇಕಾದ್ರೂ ಕೂಡ ಯಡಿಯೂರಪ್ಪನವ್ರು ಅಷ್ಟು ಅನುಭವಸ್ಥರಾದರೂ ಕೂಡ ಪ್ರತಿಯೊಂದು ಪಾಯಿಂಟು ಕೂಡ ನೋಟ್ ಔಟ್ ಮಾಡ್ಕೊತಾರೆ. ನಾವು ಇವತ್ತು ಬೆಳಗ್ಗೆ ರಾಜ್ಯ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ತುಂಬ ಜನ ಯಾರೂ ಕೂಡ ನಾವು ಪ್ಯಾಡ್ ತಗೊಂಡು ಹೋಗಿತ್ತಿಲ್ಲ. ವಿಜೇಂದ್ರನ ಇವತ್ತು ನಮಗೆ ಹೇಳಿದರು, ಯಡಿಯೂರಪ್ಪ ಸಾಹೇಬ್ರು ಇಷ್ಟೆಲ್ಲ ಅನುಭವಿಸ್ತಿದ್ರು ಸಮೇತ ಅವರು ಒಂದು ಬರ್ಬೇಕಾದ್ರೆ ಒಂದು ಡೈರಿ ಮತ್ತು ಒಂದು ಪೆನ್ನ ತಗೊಂಬಂದಿರ್ತಾರೆ, ಯಾರು ಏನು ಮಾತಾಡ್ತಾರೆ ಅಂತ ಪಾಯಿಂಟ್ ಟಿಕೌಟ್ ಮಾಡ್ಕೊತಾರೆ. ನಾವೆಲ್ಲ ಕೈ ಬೀಸ್ಕೊಂಡು ಹೋಗಿರ್ತೀವಿ ಅಂಥೇಳಿ ಈ ರೀತಿ ಮಾತಾಡ್ತಾರೆ. ಮತ್ತು ವಿಜೇಂದ್ರನ ಯಡಿಯೂರಪ್ಪ ಸಾಹೇಬ್ರ ಜೊತೆನೇ ಬೆಳೆದಿರೋದ್ರಿಂದ ಅವರಿಗೆ ರಾಜಕೀಯದಲ್ಲಿ ಏನು ಯಾವ ರೀತಿ ಅನ್ನೋದು ಕೂಡ ಅವ್ರಿಗೆ ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ದಾರೆ, ಅದೇ ಒಂದು ಬುದ್ಧಿವಂತಿಕೆ ಅವರಲ್ಲೂ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಾನು ಹತ್ತಿರಿಂದ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಶಾಸಕನಾದ ಮೇಲೆ ನಮಗೆ ಸೆಷನಲ್ಲಿರ್ಬೋದು, ಕಾರ್ಯಕ್ರಮದಲ್ಲಿರ್ಬೋದು, ಯಾವಾಗಲೂ ಜೊತೆಲೇ ಇರ್ತಾರಲ್ಲ, ಅದನ್ನು ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ. ಯಡಿಯೂರಪ್ಪ ಸಾಹೇಬ್ರಲ್ಲಿ ಇರ್ತಕ್ಕಂಥ ಗುಣ ನಡತೆಗಳು ಅವರಲ್ಲೂ ಕೂಡ ಇದೆ. ಹೌದು ಸರ್. ಈಗ ಆಲ್ರೆಡಿ ನಮ್ಮ ಮೋರ್ಚಾದ ವತಿಯಿಂದ ಸಂಘಟನೆ ಕಾರ್ಯಗಳು ಆಲ್ರೆಡಿ ಶುರು ಆಗಿ ಹೋಗಿದೆ ಸರ್. ಆಲ್ರೆಡಿ ನಾವು ಸಮುದಾಯ ವಾರಕ್ಕೂ ಈಗ SC ಮೋರ್ಚಾದಲ್ಲಿ 101 ಜಾತಿಗಳಿದ್ದಾವೆ ಆ್ಯಕ್ಚುಲಿ. ಈಗ ಪ್ರತಿಯೊಂದು ಜಾತಿಯನ್ನು ಗುರುತಿಸಿ ಸಂಘಟನೆ ಮಾಡ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾಯಿದ್ವಿ, ಮಾಡ್ತಾಯಿದ್ವಿ. ನಮಗೆ ವಿಜೇಂದ್ರನ ಹೇಳಿರ್ತಕ್ಕಂಥದ್ದು ಒಂದೇ ಮಾತು, 3 ತಿಂಗಳು ಮನೆನ ಮರ್ತು ಬಿಡ್ಬೇಕು ನೀವು ಅಂತೇಳಿ. ಅಂದರೆ ಸಂಪೂರ್ಣ ಸಮಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಅವರು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಖಂಡಿತ ಅವ್ರ ಮಾತು ಪ್ರಕಾರವಾಗಿ ನಾವು ಖಂಡಿತವಾಗ್ಲೂ ಫುಲ್ ಟೈಮ್ ಪಾರ್ಟಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಹೌದು ಸರ್. ನಾನು ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ನಾನು ಈಗ ರಾಜ್ಯಾಧ್ಯಕ್ಷನ ಆಯ್ಕೆ ಆದಮೇಲೆ ಬೆಂಗಳೂರಿಗೆ 2 ದಿವಸ ಬರ್ತಾಯಿದ್ದೀನಿ. ಇನ್ನು ನಾನು ಹೆಚ್ಚು ಕಮ್ಮಿ ಇನ್ನು 3 ದಿವಸ ನಾನು ಹೆಚ್ಚು ಕಮ್ಮಿ ಹೊರಗಡೆ ಇರಬೇಕಾಯ್ತು, 3-4 ದಿವಸ. ಬಟ್ ಇದಕ್ಕಿಂತ ಮುಂಚೆ ಏನಾಗೋದಂದರೆ, ನಾನು ಬೆಂಗಳೂರಿಗೆ ಕೊಡ್ತಾಯಿದ್ದು ಒಂದೇ ದಿವಸ ಟೈಮು. ಯಾಕೆಂದರೆ ನಮ್ಮ ಸರ್ಕಾರ ಕೂಡ ಇಲ್ಲ, ತಮಗೆ ಗೊತ್ತಿದೆ. ಬೆಂಗಳೂರು 1 ಡೇ ಟೈಮ್ ಕೊಡ್ತಾಯಿದ್ದೆ. ಒಂದು ಕಮಿಟಿ ಮೀಟಿಂಗ್ ಇದೆ ಗುರುವಾರ, ಅವತ್ತು ಬಂದರೆ ವಿಧಾನಸೌಧದಲ್ಲಿ ಏನಾದ್ರು ಕೆಲಸ ಅವತ್ತೇ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ವಾರದ 6 ದಿನ ನನ್ನ ಕ್ಷೇತ್ರದಲ್ಲೇ ಇರ್ತಾಯಿದ್ದೆ. ಎವ್ರಿ ಡೇ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ನನ್ನನ್ನು ಯಾರು ಕೂಡ ಬಂದು ನನ್ನ ಮನೇಲಿ ಭೇಟಿ ಮಾಡ್ಬೋದಾಯಿತು. ಬಿಟ್ಟರೆ ನಾನು ತಾಲೂಕು ಪಂಚಾಯತಿ ನನ್ನ ಕಚೇರಿ ಇದೆ, ಯಾವಾಗಲೂ ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ಭೇಟಿ ಮಾಡ್ತೀನಿ. ಬಿಟ್ಟರೆ ಆಲೂರು ಕಟ್ಟಾಯ ಇರ್ತಕ್ಕಂಥ ಸಮಯದಲ್ಲಿ ಆಲೂರು ಕಟ್ಟಾಯ ಸಕಲೇಶ್ಪುರ, ಆ್ಯಕ್ಚುಲಿ ನಮ್ಮ ಕ್ಷೇತ್ರ ತುಂಬ ದೊಡ್ಡದು, 120 ಕಿಲೋಮೀಟರ್ ಕಾನ್ಸ್ಟಿಟ್ಯೂನ್ಸಿ. ಬಟ್ ಇರ್ತಕ್ಕಂಥ ಸಮಯದಲ್ಲಿ ಸರ್ ಸಂಪೂರ್ಣ ನನ್ನ ಕ್ಷೇತ್ರದ ಜನತೆಗೆ ಕೊಡ್ತೀನಿ. ನಾವು ಬೆಳಗ್ಗೆ ಹೋದರೆ ಸರ್ ರಾತ್ರಿನೇ ನಾನು ಮನೆಗೆ ಬರೋದು, ಮತ್ತು ಮಧ್ಯದಲ್ಲಿ ಮನೆಗೆ ಬರೋದು, ಮತ್ತು ಊಟ ಮಧ್ಯಾಹ್ನ ನಮ್ಮ ಮನೇಲಿ, ಬೆಳಗ್ಗೆ ತಿಂಡಿ ಮಾತ್ರ ಮನೇಲಿ ಮಾಡ್ತೀವಿ ಗ್ಯಾರಂಟಿ. ಅದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಮನೇಲಿ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಬರ್ತೀವಿ ಅನ್ನೋ ಗ್ಯಾರಂಟಿ ಏನಿಲ್ಲ. ಎಲ್ಲ ಕಾರ್ಯಕರ್ತರ ಜೊತೆ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡೇ ನಾನು ಬರ್ತೀನಿ ಸರ್, ಖಂಡಿತವಾಗ್ಲೂ. ಸರ್ ನನಗೇನಾಗುತ್ತೆ ಅಂದರೆ ಸರ್, ನಿಜ ಹೇಳ ಸರ್, ನಾನು ಯಾವುದೇ ಇದನ್ನು ನಾನೇನು ಆಸೆಪಟ್ಟು ಕೇಳಿದ್ದಲ್ಲ ಸರ್. ಪಾರ್ಟಿ ನನ್ನನ್ನು ಗುರುತಿಸಿ ಕೊಟ್ಟಿದೆ ಸರ್. ಬಟ್ ಕೊಟ್ಟ ಮೇಲೆ ಆ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಸರ್, ಖಂಡಿತವಾಗ್ಲೂ. ಯಾಕೆಂದರೆ ಇಂಥ ಒಂದು ಜವಾಬ್ದಾರಿಯನ್ನು ಈ ನಮ್ಮ ಸಣ್ಣ ವಯಸ್ಸಿಗೆ ಸರ್, ಇಂಥ ದೊಡ್ಡ ದೊಡ್ಡ ನಾಯಕರು ನಮ್ಮ ಪಾರ್ಟಿ ಒಳಗಿದ್ದಾರೆ ಸರ್. ಆ ಸಂದರ್ಭದಲ್ಲಿ ನಾನು ಗುರುತಿಸಿ ಕೊಟ್ಟಿದ್ದಾರೆ ಸರ್.
ಈ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಸರ್ ಪ್ರಾಮಾಣಿಕವಾಗಿ ನಾನು ನಿಭಾಯಿಸ್ತೀನಿ ಅಂತೇಳಿ ನಾನು ನಿಮ್ಮಲ್ಲಿ ಹೇಳ್ತೀನಿ ಸರ್, ಖಂಡಿತವಾಗ್ಲೂ. ಸರ್, ಈಗ ಆಲ್ರೆಡಿ ನಾವು ಯುವ ಮತದಾರರ ಸಮಾವೇಶ ಅಂತೇಳಿ ನಾಳೆ 25ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ದೀವಿ. ನರೇಂದ್ರ ಮೋದಿಯವರು ಲೈವಲ್ಲಿ ಯುವ ಮತದಾರನ ಉದ್ದೇಶಿಸಿ ಮಾತಾಡಿಸ್ತಾರೆ ಸರ್. ಹಾಗಾಗಿ ಸರ್, ಭಾರತೀಯ ಜನತಾ ಪಾರ್ಟಿಗೆ ಯುವ ಮತದಾರರ ಶಕ್ತಿನೇ ಹೆಚ್ಚಿದೆ. ಅದರಲ್ಲೂ ಈ ಸತಿ ಸರ್, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 8 ಕೋಟಿನ ಯುವ ಮತದಾರರ ಸಂಖ್ಯೆ ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಯುವ ಮತದಾರರ ಸಂಖ್ಯೆ ಎಷ್ಟಿದೆ ಅಷ್ಟೇ ಹೆಚ್ಚು ಕಾನ್ಸಂಟ್ರೇಷನ್ನ ನಾವು ಯುವ ಮತದಾರರ ಜೊತೆ ಮಾತಾಡ್ತೀವಿ. ಮತ್ತು ಯುವ ಮತದಾರರ ಜೊತೆ ನಾವು ಕಂಟಿನ್ಯೂ ಕಮ್ಯುನಿಕೇಷನ್ಲಿದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಕೂಡ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ. ಬಟ್ಟು ಈಗ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ನರೇಂದ್ರ ಮೋದಿ ಬಗ್ಗೆ ಯುವ ಮತದಾರರಿಗೆ ಇರ್ತಕ್ಕಂಥ ಭಾವನೆಗಳು ಯಾವ ರೀತಿ ಇದೆ ಅಂತ ತಮಗೂ ಕೂಡ ಗೊತ್ತಿದೆ. ಬಟ್ಟು ಯುವ ಮತದಾರರನ್ನ ಸರ್ ಖಂಡಿತ ಇನ್ನೂ ಹೆಚ್ಚೆಚ್ಚು ಸೆಳೀತಕ್ಕಂಥ ಕೆಲಸವನ್ನು ನಾವು, ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು ಸೇರಿ ಮಾಡ್ತೀವಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇಡೀ ಯೂತ್ ಟೀಮನ್ನೇ ಇವತ್ತು ವಿಜೇಂದ್ರಣ್ಣ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಯುವಕರನ್ನ ಸೆಳೀತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸರ್. ಸರ್, ಆ್ಯಕ್ಚುಲಿ ನನಗೆ ತುಂಬ ಸಂತೋಷ ಆಯಿತು ಕೇಳಿ ಸರ್. ಒಂದು ಕಡೆ ನನಗೆ ಶಾಕು ಆಯಿತು. ನಾನು ಏನಪ್ಪ ಏನು ಆ್ಯಕ್ಚುಲಿ ಸರ್, ನಾವು ತುಂಬ ಕಷ್ಟದಲ್ಲಿ ಬಂದಿದ್ದೀವಿ, ಇಲ್ಲ ನಾನು ಹೇಳ್ತಾ ಇಲ್ಲ, ಬಂದಿದ್ದೀವಿ. ಇವಾಗ ಕ್ಷೇತ್ರದ ಜನತೆ ಪಾಪ ಒಬ್ಬ ಸಾಮಾನ್ಯ ವ್ಯಕ್ತಿನ ಶಾಸಕನಾಗಿ ಮಾಡಿದ್ದಾನೆ. ಅದಾದ ನಂತರದಲ್ಲಿ ನಂಗೆ ಮೊನ್ನೆ ಪಾಪ ನನಗೆ SC ಮೋರ್ಚಾ ರಾಜ್ಯಾಧ್ಯಕ್ಷರು ಮಾಡಿದರು. ಅದಾಗ ಒಂದು 15 ದಿವಸಕ್ಕೆ ಇದು ಬೇರೆ ನನಗೆ ಆ್ಯಕ್ಚುಲಿ ಫೋನ್ ಮುಖಾಂತರ ಬಂತು. ಸರ್, ಸಂತೋಷ ಆಗುತ್ತೆ ಸರ್. ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಮಗೆ ಈಗ ನನಗೆ ಗೊತ್ತೇ ಇಲ್ಲ. ಈಗ ವಿಶ್ವವಾಣಿ ಪತ್ರಿಕೆ ಇದೆ ಅಂತ ಗೊತ್ತು ಬಿಟ್ಟರೆ ನೋಡಿ, ಎಲ್ಲೆಲ್ಲೂ ಯಾರ್ಯಾರೋ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಬಟ್ ಇವರೆಲ್ಲ ನನ್ನನ್ನು ನೋಡಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಕೂಡ ಇನ್ನೂ ನಮ್ಮ ಜವಾಬ್ದಾರಿ ಜಾಸ್ತಿ ಆಯಿತು. ಈ ರಾಜ್ಯಕ್ಕೋಸ್ಕರ, ನಮ್ಮ ಕ್ಷೇತ್ರಕ್ಕೋಸ್ಕರ ಇನ್ನೂ ಕೂಡ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಸರ್, ಈ ಒಂದು ನನ್ನ ಜರ್ನಿಯಲ್ಲಿ ಸರ್ ಖಂಡಿತವಾಗ್ಲೂ ಸರ್ ನನ್ನ ಕ್ಷೇತ್ರದ ಜನತೆನ ನಾನು ಮರೆಯೋಂಗಿಲ್ಲ ಸರ್. ಯಾಕೆಂದರೆ 6 ಬಾರಿ ಶಾಸಕರಾದಂಥ ಕುಮಾರಸ್ವಾಮಿಯವರು ಕೂಡ ನನ್ನ ಆಪೋಸಿಟಾಗಿ ಸ್ಪರ್ಧೆ ಮಾಡಿದರು JDSಲ್ಲಿ. ಆ್ಯಕ್ಚುಲಿ JDS ಭದ್ರಕೋಟೆ ಅಂತೆಲ್ಲ ಹೇಳಿದರು. 4 ಬಾರಿ JDS ಕೂಡ ಗೆದ್ದಿತ್ತು. ಮತ್ತು ಈ ಸತಿ ತಮಗೆ ಗೊತ್ತಿದೆ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಸೀಟುಗಳು ಕೂಡ ಲಭ್ಯ ಆದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನತೆ ನನ್ನನ್ನು ಕೈ ಬಿಟ್ಟಿಲ್ಲ. ನನ್ನ ಆತ್ಮೀಯ ಸ್ನೇಹಿತರುಗಳು ಕೂಡ ತುಂಬ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ನನ್ನ ಕಾರ್ಯಕರ್ತರು ಚುನಾವಣೆ ಪ್ರಾರಂಭದಿಂದ ಚುನಾವಣೆ ಕೊನೆ ತನಕನೂ ಸರ್ ಒಂದು ದಿವಸನೂ ಕೂಡ ಯಾರೂ ಕೂಡ ನಿದ್ದೆನೂ ಕೂಡ ಮಾಡದೇ ಇರೋ ರೀತಿಯಲ್ಲಿ ನನಗೆ ಕೆಲಸವನ್ನು ಮಾಡಿದರು. ರಾಜ್ಯದ ನಾಯಕರುಗಳಿರ್ಬೋದು, ಯಡಿಯೂರಪ್ಪ ಸಾಹೇಬ್ರಿರ್ಬೋದು, ಹಾಗೆಯೇ ಬೊಮ್ಮಾಯಿ ಸಾಹೇಬ್ರಿರ್ಬೋದು, ಸದಾನಂದ ಗೌಡರು ಇರ್ಬೋದು, CT ರಮಣ ಇರ್ಬೋದು, ನಮ್ಮ ನನ್ನ ಮಾರ್ಗದರ್ಶಕರು ಅಂತ ಹೇಳ್ತೀನಿ ಪ್ರೀತಮ್ ಗೌಡ್ರು ಅಂತರೂ ತುಂಬ ಎಫರ್ಟ್ ಹಾಕಿ ಅವ್ರ ಚುನಾವಣೆ ಜೊತೆಗೆ ನಂದು ಕೂಡ ಎಫರ್ಟ್ ಹಾಕಿದರು. ನನ್ನ ಕುಟುಂಬದ ಸದಸ್ಯರಿರ್ಬೋದು, ಹಾಗೆ ನನ್ನ ತಾಲೂಕಿನ ಮುಖಂಡರು ಎಲ್ಲರೂ ಕೂಡ ಸರ್ ನಮಗೆ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದಕ್ಕೆ ಸರ್ ಸಕ್ಸಸ್ ಆದವು ಸರ್. ಇಲ್ಲ ಅಂತಂದರೆ ನಾನೇನು ಹಣದಲ್ಲಿ ತುಂಬ ದೊಡ್ಡ ವ್ಯಕ್ತಿ ಅಲ್ಲ. ಈ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೀವಿ ಸರ್. ಇಡೀ ನನ್ನ ಕ್ಷೇತ್ರದ ಜನತೆಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ವಿ ಸರ್, ಗೆದ್ದಿದ್ದೀವಿ. ಖಂಡಿತವಾಗ್ಲೂ ಅವ್ರಿಗೆ ಯಾವತ್ತೂ ಕೂಡ ನಾನು ಕೃತಜ್ಞತರಾಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಋಣಿಯಾಗಿರ್ತೀನಿ ಸರ್, ಖಂಡಿತವಾಗ್ಲೂ. ಹೌದು, ಥ್ಯಾಂಕ್ ಯು. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.